ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿಜ್ಞಾನದಲ್ಲಿ 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಕೆಮಿಸ್ಟ್ರಿಯಲ್ಲಿ ಫಿಸಿಕ್ಸ್ ಅಲ್ಲಿ ಬೆಳಕು, ಪ್ರತಿಫಲನ ಮತ್ತೆ ವಕ್ರೀಭವನ ಪಾಠವನ್ನು ಹಾಕಿದ್ದೆ. ಇವತ್ತು ಬಯೋದಲ್ಲಿರ್ತಕ್ಕಂಥ ಜೀವಕ್ರಿಯೆಗಳು ಪಾಠ ನೋಡೋಣ. ಈ ಪಾಠದಿಂದ ನಿಮಗೆ ಎಕ್ಸಾಮ್ಗಳಲ್ಲಿ ಸರಣಿ ಪೂರ್ವ ಸಿದ್ಧತೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ 6 ಅಥವಾ 7 ಮಾರ್ಕ್ಸು ಡೆಫಿನೆಟ್ ಆಗಿ ಬರ್ತಾರೆ. ನಾನು ಎಷ್ಟು ಕಂಟೆಂಟನ್ನು ಹೇಳ್ತೀನಿ ಎಲ್ಲ ಪರ್ಫೆಕ್ಟ್ ಆಗಿ ಪಿನ್ ಟು ಪಿನ್ ಹೇಳ್ತೀನಿ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗಳನ್ನು ಬಂದಾಗ ಅರ್ಥ ಮಾಡಿಕೊಂಡು ಬರೀತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು. ಯಾಕೆಂದರೆ ಇಷ್ಟು ಕಂಟೆಂಟ್ ಓದಿದ್ರೆ ನಾವು ಪುಸ್ತಕದ ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ನೀವೇನು ಮಾಡಬೇಕು, ಗ್ರಹಿಸಿಕೊಂಡು ಆ ಪ್ರಶ್ನೆಗೆ ಅರ್ಥ ಮಾಡಿಕೊಂಡು ಬರೀತಕ್ಕಂಥ ಕೆಲಸ ಆಗಬೇಕು. ಫಸ್ಟ್ ನೋಡೋಣ ಜೀವಕ್ರಿಯೆಗಳ ಅರ್ಥ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲನ್ನು ವಿಸಿಟ್ ಮಾಡಿದರೆ ಈ ಸೈನ್ಸ್ ಥರ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಜೀವಕ್ರಿಯೆಗಳು ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 80 ಮಾರ್ಕ್ಸ್ ಸೀರೀಸ್ನ ಸ್ಕೋರಿಂಗ್ ಪ್ಯಾಕೇಜಲ್ಲಿ. ಸ್ನೇಹಿತರೆ, ಮೊದಲಿಗೆ ಜೀವಕ್ರಿಯೆಗಳು ಅಂದರೆ ಏನು ಅಂತ ತಿಳಿಯೋಣ. ಇಲ್ಲಿ ಜೀವಿ ಜೀವಂತವಾಗಿರಲು ಮತ್ತು ದೇಹವನ್ನು ಸುಸ್ಥಿತಿಯಲ್ಲಿ ಇಡಲು ನಿರ್ವಹಿಸ್ತಕ್ಕಂಥ ಕಾರ್ಯಗಳಿಗೆ, ಕ್ರಿಯೆಗಳಿಗೆ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಹಾಗಾದರೆ ಯಾವೆಲ್ಲ ಕ್ರಿಯೆಗಳು ಬರ್ತವೆ? ಪೋಷಣೆ ಬರ್ತದೆ, ಉಸಿರಾಟ ಬರ್ತದೆ. ಹಾಗಾದರೆ ಪೋಷಣೆ ಅಂದರೆ ಏನು? ಜೀವಿಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿ ಪ್ರತಿಯೊಂದು ಜೀವಿಗೂ ಅದರ ದೇಹದ ಹೊರಗಿನಿಂದ ಬರ್ತದೆ. ಆದ್ದರಿಂದ ಶಕ್ತಿಯ ಆಕಾರ ಜೀವಿಯ ದೇಹದ ಹೊರಗಿನಿಂದ ಒಳಗೆ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಪೋಷಣೆ ಅಂತ ಕರಿತೀವಿ. ನೆಕ್ಸ್ಟ್ ಬರದೆ ಉಸಿರಾಟ. ಪೋಷಣೆಯಿಂದ ಪಡೆದ ಪದಾರ್ಥಗಳನ್ನು ದೇಹದಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆಯಾಗಬೇಕಾದ್ರೆ ಆಕ್ಸಿಜನ್ ಬೇಕೇ ಬೇಕು. ದೇಹದ ಹೊರಭಾಗದಿಂದ ಆಕ್ಸಿಜನ್ ಪಡೆದು ಆಹಾರ ಪದಾರ್ಥಗಳನ್ನು ವಿಭಜನೆ ಮಾಡುವ ಕ್ರಿಯೆಗೆ ನಾವು ಉಸಿರಾಟ ಅಂತ ಕರಿತೀವಿ. ಓಕೆ, ಹಾಗಾದರೆ ಬರೋದು ಸಾಗಾಣಿಕಾ ವ್ಯವಸ್ಥೆ ಅಂದರೆ ಏನು? ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯ ಇಲ್ಲ. ಆದ್ದರಿಂದ ವಿಸರಣೆಯಿಂದ ಎಲ್ಲ ಕ್ರಿಯೆಗಳು ನಿರ್ವಹಿಸೋದು ಇಲ್ಲ. ಆಹಾರ ಮತ್ತು ಆಕ್ಸಿಜನ್ ಅನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುವ ವ್ಯವಸ್ಥೆಗೆ ನಾವು ಸಾಗಾಣಿಕಾ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಈ ಶಕ್ತಿ ಉತ್ಪಾದನೆ ಸಮಯದಲ್ಲಿ ಬಿಡುಗಡೆಯಾಗುವ ಉಪೋತ್ಪನ್ನಗಳು ದೇಹಕ್ಕೆ ಹಾನಿಕಾರಕ ಆಗಿರ್ತವೆ. ಹಾಗಾದರೆ ಈ ಹಾನಿಕಾರಕ ತ್ಯಾಜ್ಯಗಳನ್ನು ನಮ್ಮ ದೇಹದಿಂದ ಹೊರಹಾಕುವ ಕ್ರಿಯೆಗೆ ನಾವು ವಿಸರ್ಜನೆ ಅಂತ ಕರಿತೀವಿ. ನೋಡೋಣ ಪೋಷಣೆ. ಇಲ್ಲಿ ಪೋಷಣೆಯಲ್ಲಿನೂ ಕೂಡ ನಾವು ನೋಡ್ತೀವಿ ಸ್ವಪೋಷಕಗಳು ಮತ್ತು ಪರಪೋಷಕಗಳು ಅಂತ ಇದೆ. ಇದನ್ನು ನೋಡ್ಕೊಂಡು ಹೋಗಿ ಇದು ವ್ಯತ್ಯಾಸದಲ್ಲಿ ಕೇಳ್ತಾರೆ. ಸ್ವಪೋಷಕ ಅಂದರೆ ಇವು ನಿರವಯವ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿ ಸರಳವಾದ ಆಹಾರಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳೋದು ಸ್ವಪೋಷಕಗಳು. ಇದಕ್ಕೆ ಉದಾಹರಣೆ ಹಸಿರು ಸಸ್ಯ ಮತ್ತು ಕೆಲವು ಬ್ಯಾಕ್ಟೀರಿಯಾ. ಆದರೆ ಪರಪೋಷಕಗಳಂದರೆ ಸಂಕೀರ್ಣವಾದ ಆಹಾರ ವಸ್ತುಗಳನ್ನು ಬೇರೆ ಜೀವಿಗಳಿಂದ ಪಡೆದುಕೊಳ್ಳೋದು. ಅವುಗಳಿಗೆ ನಾವು ಉದಾಹರಣೆ ಪ್ರಾಣಿಗಳು ಅಂತ ಹೇಳ್ತೀವಿ. ಇನ್ನು ಕೊಳೆತಿನಿಗಳು ಅಂತ ಒಂದು ಬರ್ತದೆ. ಇವು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ತಾವ. ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿ ಕೊಡೆಯಂಥ ಶಿಲೀಂಧ್ರಗಳು. ಪರಾವಲಂಬಿಗಳಂದರೆ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಿಂದ ಅವುಗಳನ್ನು ಕೊಲ್ಲದೆ ನೇರವಾಗಿ ಪೋಷಣೆಯನ್ನು ಪಡೆದುಕೊಳ್ಳುವುದೇ ಪರಾವಲಂಬಿಗಳು ಅಂತ ಕರಿತೀವಿ. ಇವುಗಳಿಗೆ ಬೆಸ್ಟ್ ಉದಾಹರಣೆ ಕಸ್ಕ್ಯೂಟ್ಗಳು, ಉಣ್ಣೆಗಳು, ಹೇನು, ಜಿಗಣಿ ಮತ್ತು ಲಾಡಿಹುಳು ಅಂತ ಹೇಳ್ತೀವಿ. ಹಾಗಾದರೆ ಸಸ್ಯಗಳಲ್ಲಿ ಪೋಷಣೆ ಇದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ನಡೀತದೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಕ್ವಶನ್ಸ್ಗಳು ಬಹಳ ಸರಿ ನಿಮಗೆ ಕೇಳಿದ್ದಾರೆ. ಏನು ಹೇಳ್ತಾರಪ್ಪ ಅಂದ್ರೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಗೆ ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಈ ಸಮೀಕರಣ ಪ್ರಿಪೇರ್ ಮಾಡಲೇಬೇಕು. 6CO2 + 12H2O, chlorophyll plus sunlight, it gives to 6H12O6 + 6O2 + 6H2O. ಇದು ನಿಮಗೆ ಬರಬೇಕು. ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಸಮೀಕರಣ. ಹಾಗಾದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜರುಗುವ ಹಂತಗಳು. ಫಸ್ಟ್, ಇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರ್ತದೆ. ಎರಡನೇದು, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಮಾಡ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಮಾಡ್ತದೆ. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ಅದು ಸೂರ್ಯನ ಬೆಳಕಿನ ತೀವ್ರತೆ, ವಾತಾವರಣದ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ, ಎಲೆಗಳಲ್ಲಿನ ಪತ್ರಹರಿತಿನ ಪ್ರಮಾಣ. ಈ ಮೂರು ಏನಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಹಾಗಾದರೆ ಪತ್ರರಂಧ್ರ ಅಂದರೆ ಏನು?
ಇವು ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ರಂಧ್ರಗಳೇ ಪತ್ರರಂಧ್ರಗಳು ಅಂತ ಕರಿತೀವಿ. ಇವು ಮುಖ್ಯ ಮಾಡ್ತಕ್ಕಂಥ ಕೆಲಸ ಅನಿಲಗಳ ವಿನಿಮಯ ಮಾಡ್ತದ, ಬಾಷ್ಪ ವಿಸರ್ಜನೆಯನ್ನ ನಿಯಂತ್ರಣ ಮಾಡ್ತದ. ಹಾಗಾದ್ರೆ ತೆರೆದ ರಂಧ್ರ ಮತ್ತೆ ಮುಚ್ಚಿದ ಪತ್ರರಂಧ್ರದ ಚಿತ್ರವನ್ನ ಕೇಳ್ತಾರೆ. ಇದು ತೆರೆದ ಪತ್ರರಂಧ್ರದಲ್ಲಿ ಕಾವಲು ಜೀವಕೋಶಗಳು ಇರ್ತಾವ, ಆಮೇಲೆ ಪತ್ರರಂಧ್ರ ಇರ್ತದೆ. ಬಟ್ ಎರಡೂ ಪತ್ರರಂಧ್ರಗಳಲ್ಲಿ ಇಟ್ ಮೀನ್ಸ್ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತದೆ. ಇದು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ, ಓಕೆನಾ. ಇದು ಕೂಡ 1 ಮಾರ್ಕ್ ಆರ್ 2 ಮಾರ್ಕ್ ಕೂಡ ಕೇಳ್ತಾರೆ. ಇಲ್ಲಿ ಸಿಂಪಲ್ ಇದೆ. ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲ ಜೀವಕೋಶಗಳ ಕೆಲಸ. ಈ ಕಾವಲ ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಅದು ಉಬ್ಬುತ್ತದೆ ಮತ್ತೆ ಪತ್ರರಂಧ್ರ ತೆರೆಯಲು ಕಾರಣವಾಗ್ತದೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ತವೆ ಅಂತ ಬರೆದ್ರೆ ಸಾಕು. ಹಾಗಾದ್ರೆ ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ಚಿಕೊಳ್ತಾವ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಿದ್ದಾಗ, ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಅಂತ ಬರೆದ್ರೆ ಸಾಕು. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ ಅಂತಕ್ಕಂಥ ಒಂದು ಚಟುವಟಿಕೆಗಳನ್ನು ಸಹಿತ ನಿಮಗೆ ಕೇಳಬಹುದು. ಸೊ ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು. ನೀವು ಪುಸ್ತಕದಲ್ಲಿನೂ ಕೂಡ ಅದ, ಇದ್ರದ್ದು ಕೂಡ ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ಈ ಚಿತ್ರ ನಿಮಗೆ ಬೇಕೇ ಬೇಕು. ಇಲ್ಲಿಂದ ಕೂಡ ಪ್ರಶ್ನೆಗಳು ಬರ್ತಾವ. ಮುಂದೆ ಹೋಗ್ತೀನಿ. ಅಮೀಬಾದಲ್ಲಿ ಪೋಷಣೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿ ಅಮೀಬಾ ತಾತ್ಕಾಲಿಕ ಬೆರಳಿನಂತ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ತದೆ. ಈ ರಚನೆ ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿ ಉಂಟು ಮಾಡ್ತದೆ. ಈ ಆಹಾರ ರಸದಾನಿ ಒಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆ ಮಾಡಿ ಸರಳ ಆಹಾರ ಪದಾರ್ಥವನ್ನಾಗಿ ಮಾಡ್ತಾವ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆ ಮಾಡ್ತಾವ. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡ್ತವೆ. ಇದು ಅಮೀಬಾದಲ್ಲಿನ ಪೋಷಣೆ ಇತ್ತು. ಇಂಪಾರ್ಟೆಂಟ್. ಇನ್ನು ಪ್ಯಾರಾಮಿಸಿಯಂನಲ್ಲಿ ಹೇಗೆ ನಡೀತದಪ್ಪ ಅಂದ್ರೆ, ಇಲ್ಲಿ ಜೀವಕೋಶ ನಿರ್ದಿಷ್ಟವಾದ ಆಕಾರನ ಹೊಂದದ. ಆಹಾರ ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ತದ. ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನ ಆವರಿಸಿರುವ ಕಷಾಂಗಗಳ ಚಲನೆಯ ಮೂಲಕ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅದು ಆಹಾರವನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತದೆ. ಇನ್ನು ಮಾನವರಲ್ಲಿ ಪೋಷಣೆ. ಸೊ ಜೀರ್ಣಕ್ರಿಯೆ ಅಂದರೆ ನಿಮಗೆ ಗೊತ್ತಿರಲಿ, ಸಂಕೀರ್ಣವಾದ ಆಹಾರ ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸಿ ದೇಹಗತವಾಗುವ ಕ್ರಿಯೆಯನ್ನು ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಜೀರ್ಣಕ್ರಿಯೆಯಲ್ಲಿ ಪ್ರತಿಯೊಂದು ಅಂಗಗಳು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತವೆ. ಫಸ್ಟ್ ಒನ್ ಲಾಲಾ ಗ್ರಂಥಿಗಳ ಅಥವಾ ಲಾಲಾ ರಸಗ್ರಂಥಿಗಳ ಪಾತ್ರ ಕೇಳ್ತಾರೆ. ಇದು ಅಮೈಲಸ್ ಕಿಣ್ವವನ್ನು ಹೊಂದದ, ಪಿಷ್ಟವನ್ನು ಸಕ್ಕರೆಯಾಗಿ ವಿಭಜಿಸ್ತದೆ. ಆಹಾರ ನಯಗೊಳಿಸಲು ಈ ಲಾಲಾ ರಸ ಸಹಕಾರಿಯಾಗ್ತದೆ. 2 ಪಾಯಿಂಟ್ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ಪರಿಕ್ರಮಣ ಸಂಕುಚನ ಚಲನೆಗಳು ನೋಡ್ಕೊಡ್ರಿ. ಅನ್ನನಾಳದಲ್ಲಿ ಆಹಾರವನ್ನ ಮುಂದಕ್ಕೆ ತಳ್ಳಲು ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನೆಯನ್ನ ಮಾಡ್ತವೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪರಿಕ್ರಮಣ ಸಂಕುಚನ ಚಲನೆಗಳು ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಆಹಾರ ಅನ್ನನಾಳದ ಮೂಲಕ ಜಠರಕ್ಕೆ ಬರ್ತದೆ. ಅವಾಗ ಜಠರ ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಅದು ಹಿಗ್ತದೆ. ಈ ಜಠರ ಗ್ರಂಥಿಗಳು ಸ್ರವಿಸ್ತಕ್ಕಂಥ ರಸ, ಹೈಡ್ರೋಕ್ಲೋರಿಕ್ ಆಮ್ಲ, ಆಮೇಲೆ ಪೆಪ್ಸಿನ್ ಮತ್ತು ಲೊಳೆ, ಈ ಮೂರನ್ನು ಕೂಡ ಜಠರ ಗ್ರಂಥಿಗಳು ಒಳಗೊಂಡದ. ಇನ್ನು ಪಚನ ಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಇಂಪಾರ್ಟೆಂಟ್. ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತದಪ್ಪ ಅಂದ್ರೆ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನ ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ. ಅಂದ್ರೆ ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡೋದು ಹೈಡ್ರೋಕ್ಲೋರಿಕ್ ಆಮ್ಲ. ಈ ಪೆಪ್ಸಿನ್ ಮಾಡ್ತಕ್ಕಂಥ ಕೆಲಸ, ಇದು ಕಿಣ್ವವನ್ನು ಪ್ರೋಟೀನನ್ನು ಜೀರ್ಣಿಸ್ತದೆ. ಲೊಳೆ ಜಠರದ ಒಳಗೋಡೆಯನ್ನ ಆಮ್ಲದ ಪರಿಣಾಮದಿಂದ ರಕ್ಷಿಸ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸಣ್ಣ ಕರುಳಿನ ಪಾತ್ರ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬಹಳ ಸಾರ ಕೇಳಿದ್ದಾರೆ. ಈ ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೊಳ್ಳೇಬೇಕು. ಇಲ್ಲಿಂದ ಕ್ವಶನ್ಸ್ ಬಹಳ ಬರ್ತಾವೆ. ಓಕೆ. ಸಣ್ಣ ಕರುಳಿನ ಉದ್ದ ವಿವಿಧ ಪ್ರಾಣಿಗಳಲ್ಲಿ ಅವು ಸೇವಿಸೋ ಆಹಾರದ ಆಧಾರದ ಮೇಲೆ ವಿಭಿನ್ನವಾಗಿದೆ. ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಮಾಂಸ ಜೀರ್ಣಿಸಲು ಸುಲಭವಾಗಿದೆ, ಆದ್ದರಿಂದ ಮಾಂಸಾಹಾರಿಗಳು ಗಿಡ್ಡ ಕರಳನ್ನು ಹೊಂದಿದ್ದಾರೆ. ಇದು ಮೇದೋಜೀರಕ ಗ್ರಂಥಿ ಮತ್ತು ಯಕೃತ ಸ್ರವಿಕೆಯನ್ನು ಪಡಿತದ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳವೇ ಸಣ್ಣ ಕರಳು. ಇದು ಯಕೃತದಿಂದ ಸ್ರವಿಕೆಯಾಗುವ ಪಿತ್ತರಸ, ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯ ಮಾಡ್ತದ. ಮೇದೋಜೀರಕ ರಸದಲ್ಲಿರುವ ಕಿಣ್ವಗಳ ಪ್ರತಿವರ್ತನೆಗೆ ಕ್ಷಾರೀಯಗೊಳಿಸುವುದು ಅತಿ ಅವಶ್ಯಕ. ಪಿತ್ತರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳನ್ನಾಗಿ ವಿಭಜನೆ ಮಾಡ್ತದೆ. ಈ ಮೇದೋಜೀರಕ ರಸ ಪ್ರೋಟೀನ್ ಅನ್ನು ಜೀರ್ಣಿಸಲು ಟ್ರಿಪ್ಸಿನ್, ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸಲು ಲೈಪೇಸ್ ಎಂಬ ಕಿಣ್ವವನ್ನು ಹೊಂದಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಇನ್ನು ಈ ಸಣ್ಣ ಕರುಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಮತ್ತೆ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಿನ್ ಆಗಿ ಪರಿವರ್ತನೆಯನ್ನ ಮಾಡ್ತವೆ. ಇನ್ನು ಸಣ್ಣ ಕರುಳಿನ ರಚನೆಯಲ್ಲಿ ಒಂದು ವಿಲೇಗಳು ಅಂತ ಒಂದು ಶಬ್ದ ಅದ, ನೆನಪಿಟ್ಕೊಡ್ರಿ. ಈ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿರುವ ಅಸಂಖ್ಯಾತ ಬೆರಳಿನಂತ
ಬೆರಳಿನಂತೆ ರಚನೆಗಳೇ ವಿಲೆ ಅಂತ ಕರಿತೀವಿ. ಇದು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತದೆ. ವಿಲೆಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಹಾರವನ್ನು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಪೂರೈಕೆಯನ್ನು ಮಾಡ್ತಾವೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ. ಸೊ ನೋಡ್ಕೊಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಉಸಿರಾಟದಲ್ಲಿ ಮೇನ್ ಕೇಳೋದೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ಅದನ್ನು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಅಂತಲೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಇಲ್ಲಿ ವಾಯುವಿಕದಲ್ಲಿ ಆಕ್ಸಿಜನ್ ಇರ್ತದೆ, ಇಲ್ಲಿ ಆಕ್ಸಿಜನ್ ಇರೋದಿಲ್ಲ. ಇದು ಮೈಟ್ರೋಕಾಂಡ್ರಿಯಾದಲ್ಲಿ ಜರುಗ್ತದೆ, ಇದು ಈಸ್ಟ್ ಕೋಶದಲ್ಲಿ ಜರುಗ್ತದೆ. ಹೆಚ್ಚು ಶಕ್ತಿ ಬಿಡುಗಡೆ, ಕಡಿಮೆ ಶಕ್ತಿ ಬಿಡುಗಡೆ. ಕಾರ್ಬನ್ ಡೈಆಕ್ಸೈಡ್ ನೀರು ಉತ್ಪನ್ನ ಆದರೆ ಕಾರ್ಬನ್ ಡೈಆಕ್ಸೈಡ್ ಎಥನಾಲ್ ಉತ್ಪನ್ನ ಆಗ್ತದೆ. ಇವು 4 ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಪರೀಕ್ಷೆಗೂ ಕೂಡ ಇದನ್ನು ಏನಾಗ್ಬೋದು, ಬರ್ಬೋದು. ಇನ್ನು ಗ್ಲೂಕೋಸ್ ವಿಭಜನೆ ಹಂತಗಳಂತ ಬರ್ತದೆ. ಸ್ವಲ್ಪ ಇದನ್ನು ಈ ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ದಲ್ಲದ, ಇದನ್ನು ಕೂಡ ನೀವು ಏನು ಮಾಡ್ಕೋಬೇಕು, ನೋಡ್ಕೋಬೇಕು. ಇನ್ನು ಸಸ್ಯಗಳಲ್ಲಿ ಉಸಿರಾಟ ಹೇಗೆ ನಡೀತದೆ ಅಂತ ಕೇಳಿದರೆ, ಸಸ್ಯಗಳು ಪತ್ರರಂಧ್ರಗಳು, ಕಾಂಡದ ಮೇಲಿನ ರಂಧ್ರಗಳು, ಬೇರುಗಳ ಮೂಲಕ ಅನಿಲ ವಿನಿಮಯವನ್ನು ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನನ್ನು ವಿನಿಮಯ ಮಾಡ್ತವೆ ಅನ್ನೋದು ನೆನಪಿಟ್ರೆ ಸಾಕು. ಇನ್ನು ಜಲಚರ ಜೀವಿಗಳಲ್ಲಿ ಉಸಿರಾಟ ಅಂತ ಕೇಳಿದ್ದಾರೆ. ಜಲಚರ ಜೀವಿಗಳಲ್ಲಿ ಉಸಿರಾಟ ಏನಾಗಿರ್ತದಪ್ಪ ಅಂದ್ರೆ, ಇದು ಒಂದು ಸಾಲ ಇಂಪಾರ್ಟೆಂಟ್ ಅದ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗೋ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ. ಆದ್ದರಿಂದ ಜಲಚರಗಳ ಉಸಿರಾಟದ ದರ ನೆಲಜೀವಿಗಳಲ್ಲಿ ಕಂಡುಬರೋಕ್ಕಿಂತ ಸಾಕಷ್ಟು ವೇಗವಾಗಿದೆ ಅಂತ ಕೇಳ್ತಾರೆ. ಕಾರಣ ಕೊಡೆಯಲ್ಲಿ ಈ ಪ್ರಶ್ನೆ ನಿಮಗೆ ಬರ್ತದೆ. ಇನ್ನು ಮಾನವನಲ್ಲಿ ಉಸಿರಾಟ ಕೇಳಿದ್ದಾರೆ. ಉಸಿರಾಟದ ಅಂಗ ನಿಮಗೆಲ್ಲ ಮಾನವನಲ್ಲಿ ಗೊತ್ತಿದೆ, ಓಕೆನಾ? ಅದು ಇಂಪಾರ್ಟೆಂಟ್. ಇಲ್ಲಿ ಗಾಳಿಗೂಡುಗಳು ಇದ್ದಾವೆ. ಇದು ನಾಳದಲ್ಲಿರ್ತಕ್ಕಂಥ ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿರ್ತಕ್ಕಂಥ ರಚನೆಗಳು. ಅಂದರೆ ಶ್ವಾಸಕೋಶದಲ್ಲಿರ್ತಕ್ಕಂಥ ರಚನೆಗಳೇ ಗಾಳಿಗೂಡುಗಳು ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಸ್ವಲ್ಪ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆ ವ್ಯತ್ಯಾಸ ನೋಡ್ಕೊಡ್ರಿ. ಇನ್ನು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು, ಇದು ಗಾಳಿಯನ್ನು ಹೊರಗೆ ಬಿಡೋದು. ಎದೆ ಗಾತ್ರ ದೊಡ್ಡದು, ಎದೆ ಗಾತ್ರ ಕುಕ್ಕೋದು. ಪಕ್ಕೆಲುಬುಗಳು ಮೇಲಕ್ಕೆ ಇರ್ತಾವ, ಪಕ್ಕೆಲುಬುಗಳು ಕೆಳಗೆ ಬರ್ತಾವ. ಒಫೆ ಚಪ್ಪಟೆ, ಒಫೆ ಸ್ವಸ್ಥಾನಕ್ಕೆ ಮರಳುತ್ತದೆ ಅಂತಕ್ಕಂಥ 4 ಪಾಯಿಂಟ್ಸ್ ಇದಾವೆ. ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದರೆ ಬರ್ಬೋದು. ಇದು ಕೂಡ ವ್ಯತ್ಯಾಸದಲ್ಲಿ ನೋಡ್ಕೊಡ್ರಿ. ಇನ್ನು ಸಾಗಾಣಿಕೆಯಲ್ಲಿ ಇರ್ತಕ್ಕಂಥ ಘಟಕಗಳು ರಕ್ತ, ಹೃದಯ, ರಕ್ತನಾಳಗಳು, ಓಕೆನಾ? ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಾನವನ ಹೃದಯದ ಚಿತ್ರ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆ ಹೃದಯದ ಚಿತ್ರ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಗಗಳನ್ನು ಸಹಿತ ತಾವುಗಳು ನೋಡ್ಕೋಬೇಕಾಗ್ತದೆ. ಇನ್ನು ಈ ಬಿಸಿ ರಕ್ತದ ಪ್ರಾಣಿಗಳು ಮತ್ತು ಶೀತ ರಕ್ತದ ಪ್ರಾಣಿಗಳು ಅಂತ ಒಂದು ಕ್ವಶನ್ಸ್ ಬರ್ತದೆ ನೋಡಿ. ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪಕ್ಷಿಗಳು ಮತ್ತು ಸ್ತನಿಗಳು ಪ್ರಾಣಿಗಳು ತಮ್ಮ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿ ಬಳಸೋದನ್ನು ಬಿಸಿ ರಕ್ತದ ಪ್ರಾಣಿ ಅಂತ ಕರಿತೀವಿ. ಆದರೆ ಮೀನು, ಉಭಯವಾಸಿಗಳಂಥ ಪ್ರಾಣಿಗಳು ಈ ಉದ್ದೇಶಕ್ಕಾಗಿ ಶಕ್ತಿ ಬಳಸಿಕೊಳ್ಳೋದಿಲ್ಲ. ಆದ್ದರಿಂದ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿಸಿರೋದೇ ಶೀತ ರಕ್ತದ ಪ್ರಾಣಿಗಳು ಅಂತ ಹೇಳ್ತಾರೆ. ಹೃದಯದ ಕಾರ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಹೃದಯದ ಕಾರ್ಯ ಇಮ್ಮಡಿ ರಕ್ತ ಪರಿಚಲನೆ ನೀವು ಓದ್ಕೊಂಡು ಹೋಗಲೇಬೇಕು. ಇಲ್ಲಿಂದ ಕ್ವಶನ್ಸ್ಗಳು ಬಹಳ ಬರ್ತಾವೆ. ಹೃದಯ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅಂತ ಸಮೃದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ಪಂಪು ಮಾಡ್ತದೆ. ಈ ಮೇಲಿನ ಹೃತ್ಕರ್ಣಗಳು ಸಂಕುಚಿಸಿದಾಗ ರಕ್ತ ಕೆಳಗಿನ ಹೃತ್ಕಕ್ಷಿಗಳಿಗೆ ಸಾಗಿಸಲ್ಪಡ್ತದೆ. ಈ ಹೃತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತ ದೇಹದ ಭಾಗ ಮತ್ತು ಶ್ವಾಸಕೋಶಗಳಿಗೆ ಸಾಗಿಸ್ತದೆ. ಈ ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಿರೋದ್ರಿಂದ ಅವು ಹೃತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಗಳನ್ನು ಹೊಂದಿದಾವೆ. ಹೃತ್ಕರ್ಣಗಳು ಮತ್ತು ಹೃತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತ ಹಿಮ್ಮುಖವಾಗಿ ಹರಿಯದಂತೆ ಕವಾಟಗಳು ನಿಯಂತ್ರಣವನ್ನು ಮಾಡ್ತಾವೆ ಅನ್ನೋದು ಇತ್ತು. ಇಮ್ಮಡಿ ಪರಿಚಲನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯ ಪ್ರವೇಶಿಸೋದೇ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಇಲ್ಲಿ ಆಮ್ಲಜನಕ ರಹಿತ ರಕ್ತ ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯಕ್ಕೆ ಬರ್ತದೆ. ಈ ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮಾಡಿ ರಕ್ತ ಆಮ್ಲಜನಕ ಸಹಿತ ಆಗ್ತದೆ. ಆ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡ್ತದೆ. ಈ ಕೋಷ್ಟಕ ಚೆನ್ನಾಗಿ ತೆಗೆಯೋದನ್ನು ಕಲ್ಕೊಡ್ರಿ. ಇದು ನೀವು ತೆಗಿಲೇಬೇಕು. ಆಮೇಲೆ ಇಷ್ಟು ಬರೆದ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಅಪಧಮನಿಗಳು ಮತ್ತು ಅಭಿಧಮನಿಗಳ ವ್ಯತ್ಯಾಸ ನೋಡ್ಕೊಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸ ಇತ್ತು. ಇನ್ನು ಲೋಮನಾಳಗಳಂದ್ರೆ ಏನಂತ ಕೇಳಿದ್ದಾರೆ. ಲೋಮನಾಳಗಳನ್ನು ನೋಡ್ಕೊಡ್ರಿ. ಇದು ಅಭಿಧಮನಿಯ ಒಂದು ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸ್ತದೆ. ಅತ್ಯಂತ ಸಣ್ಣ ನಾಳ ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದದ. ಅದನ್ನೇ ನಾವು ಲೋಮನಾಳ ಅಂತೀವಿ. ಇದು ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ಈ ತೆಳುವಾದ ಭಿತ್ತಿಯ ಮೂಲಕ ನಡೀತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡ್ತದೆ. ಕಿರುತಟ್ಟೆಗಳ ಕಾರ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದೇನು ಮಾಡ್ತದಪ್ಪ ಅಂದ್ರೆ ಗಾಯಗಳಾದಾಗ ರಕ್ತಸ್ರಾವದಿಂದ ರಕ್ತ ನಷ್ಟವಾಗುವುದನ್ನು ಕಡಿಮೆಗೊಳಿಸೋದು ಅವಶ್ಯಕ. ಏಕೆಂದರೆ ಈ ಸೋರಿಕೆಯಿಂದ ರಕ್ತದ ಒತ್ತಡ ಕಡಿಮೆಯಾಗಿ ಹೃದಯದ ಪಂಪಿಂಗ್ ಸಾಮರ್ಥ್ಯ ಕಡಿಮೆ ಆಗ್ತದೆ.
ಹಾಗಾದರೆ ಇದನ್ನು ತಪ್ಪಿಸಲು ಕಿರುತಟ್ಟೆಗಳು ಕೆಲಸ ಮಾಡ್ತಾವೆ. ಕಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟಂತೆ ಮಾಡಿ ಈ ಸೋರಿಕೆಯನ್ನು ನಿಲ್ಲಿಸ್ತಾವೆ. ದುಗ್ಧರಸ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಕೊಳ್ರಿ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ, ಸೊ ಇಲ್ಲಿ ಜೈಲಮ್ ಅಂಗಾಂಶ ಗೊತ್ತಿರಲಿ. ನೀರನ್ನು ಸಾಗಿಸೋದು ಜೈಲಮ್ ಅಂಗಾಂಶ ಇರ್ತದೆ. ಆಮೇಲೆ ಆಹಾರವನ್ನು ಸಾಗಿಸ್ತಕ್ಕಂಥದ್ದು ಫ್ಲೋಯಮ್ ಅಂಗಾಂಶ ಇರ್ತದೆ. ಇದು ಕೂಡ ನೆನಪಿಟ್ಕೊಳ್ರಿ. ಇದು ಫ್ಲೋಯಮ್ ಅಂಗಾಂಶ ಆಹಾರವನ್ನು ಸಾಗಿಸ್ತದೆ. ವಸ್ತು ಸ್ಥಾನಾಂತರ ಅಂದ್ರೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯನ್ನೇ ವಸ್ತು ಸ್ಥಾನಾಂತರ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇದೆ. ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಕ್ರಿಯಾತ್ಮಕ ಸಾಗಾಣಿಕೆ, ವಸ್ತು ಸ್ಥಾನಾಂತರದಿಂದ ಶಕ್ತಿ ಬಳಕೆಯಾಗುವುದೇ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಇನ್ನು ನೀರಿನ ಸಾಗಾಣಿಕೆ, ಇಟ್ ಮೀನ್ಸ್ ಜೈಲಮ್ ಮತ್ತು ಫ್ಲೋಯಮ್ನ ಒಂದು ವ್ಯತ್ಯಾಸ ಕೇಳಿದ್ದಾರೆ. ಸೊ ಎಲ್ಲ ಕೊಟ್ಟಿದ್ದೀನಿ. 4 ಪಾಯಿಂಟ್ಸ್ ಇದ್ದಾವೆ. ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ಓದ್ಕೊಡ್ರಿ. ವಿಸರ್ಜನೆಗೆ ಬರೋಣ. ದೇಹದಲ್ಲಿ ಚಯಾಪಚಯ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಹಾನಿಕಾರಕ ತ್ಯಾಜ್ಯಗಳನ್ನು ದೇಹದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯಗಳಂದರೆ ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ, ಇದು ಕೂಡ ನೆನಪಿರಲಿ. ಎಸ್, ಮಾನವನ ವಿಸರ್ಜನಾಂಗವ್ಯೂಹ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೂತ್ರಪಿಂಡದಲ್ಲಿರುವ ಅತಿ ಸೂಕ್ಷ್ಮ ರಚನೆಗಳನ್ನೇ ನೆಫ್ರಾನ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಇದು ನೆಫ್ರಾನ್ನ ಚಿತ್ರ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ನೆಫ್ರಾನ್ಗಳು ಬಹುಮನ್ ಆಲಿಕೆ ಎಂಬ ಬಟ್ಟಲಿನಾಕಾರದ ರಚನೆಯನ್ನು ಹೊಂದಿರ್ತವೆ. ಇವು ಗ್ಲಾಲಾಮೆರುಲಸ್ ಎಂಬ ಲೋಮನಾಳಗಳ ಗುಂಪನ್ನು ಹೊಂದದ. ಇನ್ನು ಮೂತ್ರ ಉತ್ಪಾದನೆ ಹಂತಗಳು ಗ್ಲೋಮೆರುಲಾರ್ ಸೋಸುವಿಕೆ, ವ್ಯತಸ್ಥ ಮರುವಿಕೆ, ನಳಿಕಾಸ್ರವಿಕೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೆಪ್ ಇತ್ತು. ಇದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಸಸ್ಯಗಳಲ್ಲಿ ವಿಸರ್ಜನೆ. ಸಸ್ಯಗಳಲ್ಲಿ ತ್ಯಾಜ್ಯ ಹೊರಹಾಕಲಿರ್ತಕ್ಕಂಥ ವಿಧಾನಗಳು ಎಲೆಗಳ ಉದುರುವಿಕೆಯಿಂದ ಮಾಡ್ತದೆ. ರಾಳ ಮತ್ತು ಅಂಟ ತೊಗಟೆಯನ್ನು ಕಳಚಿಕೊಳ್ತಾವೆ. ಆಮೇಲೆ ಮಣ್ಣಿನಲ್ಲಿನೂ ಕೂಡ ಕೆಲವು ತ್ಯಾಜ್ಯಗಳನ್ನು ಬಿಡ್ತದೆ. ಇನ್ನು ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಲ್ಲಿ ಶಕ್ತಿ ಅಗತ್ಯತೆ ತುಂಬ ಕಡಿಮೆ ಅಂತ ಕೇಳಿದ್ದಾರೆ. ಈ ಸಸ್ಯಗಳು ಸ್ಥಿರವಾಗಿರ್ತಾವೆ. ಅವು ತಮ್ಮ ಆಹಾರಕ್ಕಾಗಿ ಬೇರೆಡೆಗೆ ಚಲಿಸುವ ಅಗತ್ಯವಿಲ್ಲ. ಆದರೆ ಪ್ರಾಣಿಗಳು ಆಶ್ರಯ, ಆಹಾರ ಮತ್ತು ಸಂತಾನೋತ್ಪತ್ತಿಗಾಗಿ ಚಲನಶೀಲವಾಗದ. ಸಸ್ಯಗಳಲ್ಲಿ ಬಹುಪಾಲು ಕೋಶಗಳು ನಿರ್ಜೀವ ಕೋಶಗಳಾಗಿದ್ದಾವೆ ಅಂತ ಹೇಳಿದರೆ ಸಾಕು. ಇಷ್ಟಿತ್ತು ಜೀವಕ್ರಿಯೆಗಳು ಪಾಠದಲ್ಲಿ ಬರ್ತಕ್ಕಂಥ